ನಮಸ್ಕಾರ. ಮುಂಬೈ ತಲುಪಿದ ತಕ್ಷಣ ಆರ್ಸಿಬಿ ತಂಡಕ್ಕೆ ಸಿಕ್ಕವು ನೋಡಿ 3 ದೊಡ್ಡ ಗುಡ್ ನ್ಯೂಸ್. ಇಲ್ಲಿದ ನೋಡಿ ಸಂಪೂರ್ಣವಾದ ಮಾಹಿತಿ. ಸ್ನೇಹಿತರೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ಆರ್ಸಿಬಿ ಮತ್ತು ಎಂಐ ನಡುವೆ ರೋಚಕ ಪಂದ್ಯ ವಾಂಖೇಡೆ ಮೈದಾನದಲ್ಲಿ ಆರಂಭವಾಗಲಿದ್ದು, ಈ ಒಂದು ಪಂದ್ಯಕ್ಕಾಗಿ ಆರ್ಸಿಬಿ ತಂಡಕ್ಕೆ 3 ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ. ಆರ್ಸಿಬಿ ತಂಡಕ್ಕೆ ಮುಂಬೈ ವಿರುದ್ಧದ ಪಂದ್ಯಕ್ಕಾಗಿ ಸಿಕ್ಕಿರುವ ಆ 3 ದೊಡ್ಡ ಗುಡ್ ನ್ಯೂಸ್ ಏನು ಎಂಬುದರ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಆರ್ಸಿಬಿ ತಂಡ ಇಂದು ಮುಂಬೈ ತಂಡವನ್ನು ಬಗ್ಗು ಬಿಡದು ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಆರ್ಸಿಬಿ ಆಡಿರುವ 3 ಪಂದ್ಯದಲ್ಲಿ 2ರಲ್ಲಿ ಗೆದ್ದು 1ರಲ್ಲಿ ಅದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತ್ ಬರ್ತಾಯಿದ್ರೆ, ಇದೀಗ ಮುಂಬೈ ಇಂಡಿಯನ್ಸ್ ಕೂಡ RR ವಿರುದ್ಧನೇ ಸೋತ್ ಬರ್ತದೆ. ಬಟ್ ಎರಡೂ ಬಲಿಷ್ಠ ತಂಡಗಳು ಈಗ ವಾಂಖೇಡೆ ಮೈದಾನದಲ್ಲಿ ಕಾದಾಟವನ್ನು ಆರಂಭಿಸಲಿದ್ದು, ಹೀಗಾಗಿ ಹೈ ವೋಲ್ಟೇಜ್ ಪಂದ್ಯ ಆಗೋದರಲ್ಲಿ ಡೌಟ್ ಇಲ್ಲ. ಹೀಗಾಗಿ ಈ ಒಂದು ಮುಂಬೈ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿಯ ಎಲ್ಲ ಆಟಗಾರರು ವಾಂಖೇಡೆ ಮೈದಾನವನ್ನು ತಲುಪಿದ್ದು, ಈ ಮೂಲಕ ಸಾಯಂಕಾಲ 7:30ಕ್ಕೆ ಇಂದು ಕಾದಾಟವನ್ನು ಆರಂಭಿಸಲಿದ್ದು, ಹೈ ವೋಲ್ಟೇಜ್ ಪಂದ್ಯ ಆಗೋದರಲ್ಲಿ ಡೌಟ್ ಇಲ್ಲ. ಆದರೆ ಈ ಒಂದು ಪಂದ್ಯಕ್ಕಾಗಿ ಆರ್ಸಿಬಿ ತಂಡಕ್ಕೆ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದಾಗಿದೆ. ಆರ್ಸಿಬಿ ತಂಡಕ್ಕೆ ಸಿಕ್ಕಿರುವ ಮೊದಲನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಕಳೆದ ಬಾರಿ ಆರ್ಸಿಬಿ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 94ಕ್ಕೆ 6 ವಿಕೆಟನ್ನು ಕಳೆದುಕೊಂಡಿತ್ತು. ಬಟ್ ಈ ಮೂಲಕ ಆರ್ಸಿಬಿ 100ರ ಒಳಗೆ ಆಲ್ಔಟ್ ಆಗುತ್ತೆ ಎನ್ನುವ ಭರವಸೆಯಲ್ಲಿ ಅಭಿಮಾನಿಗಳಿದ್ದರೆ, ಇಂಥ ಆರ್ಸಿಬಿ ತಂಡ ಫಿನಿಶ್ ಮಾಡಿದ್ದು 201ಕ್ಕೆ. ಬಟ್ ಹೀಗಾಗಿ ಆರ್ಸಿಬಿಯ ಡೆಪ್ತ್ ಬ್ಯಾಟಿಂಗ್ ಇರೋದು ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಿದೆ. ಹೀಗಾಗಿ ಆರ್ಸಿಬಿಯ ಡೆಪ್ತ್ ಬ್ಯಾಟಿಂಗ್ ಇರೋದು ಮೊದಲನೇ ಗುಡ್ ನ್ಯೂಸ್ ಆಯಿತು. ಅಂದರೆ ನೀವು ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಆರ್ಸಿಬಿ ಮುಂಬೈ ವಿರುದ್ಧ ಆಡಿರುವ ಕೊನೆಯ 6 ಪಂದ್ಯದಲ್ಲಿ 4ರಲ್ಲಿ ಗೆದ್ದು ಬೀಗಿದೆ. ಹೀಗಾಗಿ ದಾಖಲೆ ಕೂಡ ಆರ್ಸಿಬಿ ಮೇಲುಗೈ ಇರೋದ್ರಿಂದ, ಹೀಗಾಗಿ ಈ ಒಂದು ಪಂದ್ಯಕ್ಕೆ ಇದು ಗುಡ್ ನ್ಯೂಸ್ ಆಯಿತು. ಅಂದರೆ ಇನ್ನು ಮೂರನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಆರ್ಸಿಬಿ ತಂಡ ಬಲಿಷ್ಠ ಬ್ಯಾಟಿಂಗ್ ಲೈನಪ್ಪನ್ನು ಹೊಂದಿದ್ದು, ಬಾಲಿಂಗ್ನಲ್ಲಿ ಕೂಡ ಆರ್ಸಿಬಿ ಚೆನ್ನಾಗಿದೆ. ಬಟ್ ಮುಂಬೈ ಇಂಡಿಯನ್ಸ್ಗೆ ಹೋಲಿಸ್ತಂದರೆ ಆರ್ಸಿಬಿಯ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ ಮುಂಬೈ ಏನಪ್ಪ ಅಂದರೆ ಬ್ಯಾಟಿಂಗಲ್ಲಿ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದು, ಬಾಲಿಂಗ್ನಲ್ಲಿ ಕೂಡ ಸ್ಟ್ರಗಲ್ ಮಾಡ್ತದೆ. ಹೀಗಾಗಿ ಆರ್ಸಿಬಿಗೆ ಸಿಕ್ಕಿರುವ ಇದು ಮೂರನೇ ಗುಡ್ ನ್ಯೂಸ್ ಆಯಿತು. ಅಂದರೆ ಬಟ್ ಈ ಗುಡ್ ನ್ಯೂಸಲ್ಲಿ ನಿಮಗೆ ಇಷ್ಟವಾದ ಗುಡ್ ನ್ಯೂಸ್ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.